ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಈಸಿ ಲರ್ನಿಂಗ್. ಫ್ರೆಂಡ್ಸ್, ನಾನಿವತ್ತು ಅಕೌಂಟಿಂಗ್ ಬಿಗಿನರ್ಸ್ಗೆ ಹೆಲ್ಪ್ ಆಗುವಂಥ ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಬಿಗಿನರ್ಸ್ ಅಂದರೆ ಫಸ್ಟ್ PU ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಕೋರ್ಸ್ಗಳಲ್ಲಿ BBA, BCA, ಅಕೌಂಟಿಂಗ್ ನಾವು ಮೊದಲನೇ ಸಾರಿ ಕಲಿತಾ ಇರೋರು ಇರ್ಬೋದು. ಅವರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಅಕೌಂಟಿಂಗ್ ಬೇಸಿಕ್ಸ್ಗಳನ್ನು ನಾನಿವತ್ತು ಹೇಳ್ಕೊಡ್ತೀನಿ. ಡೇ ಟು ಡೇ ಎಕ್ಸಾಂಪಲ್ಗಳನ್ನೆಲ್ಲ ತಗೊಂಡು ಈಸಿಯಾಗಿ ಕಲಿತಾ ಹೋಗೋಣ. ಅದಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅಕೌಂಟಿಂಗ್ ಬೇಸಿಕ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಬೇಕು ಅಂತಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ಮೊದಲನೇದಾಗಿ ಅಕೌಂಟಿಂಗ್ ಅಂದರೆ ಏನು? ಕನ್ನಡದಲ್ಲಿ ನಾವು ಅದಕ್ಕೆ ಲೆಕ್ಕ ಬರಹ ಅಂತ ಕರಿತೀವಿ. ಅಕೌಂಟೆನ್ಸಿ ಅಂದರೆ ಲೆಕ್ಕಶಾಸ್ತ್ರ. ಓಕೆ, ನಾವು ಕಲಿತಾ ಇರುವ ಸಬ್ಜೆಕ್ಟ್ ಹೆಸರು ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ. ಹಾಗೆ ಅಕೌಂಟಿಂಗ್ ಅಂದರೆ ಏನು? ಅದೊಂದು ಪ್ರೋಸೆಸ್. ಏನು ಪ್ರೋಸೆಸ್ ಅಂತ ಆಮೇಲೆ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ನಾನೊಂದು ಸಿಂಪಲ್ ಎಕ್ಸಾಂಪಲನ್ನು ತಗೊಳ್ತೀವಿ. ನೀವೆಲ್ಲ ಡೇ ಟು ಡೇ ಹಣದ ವ್ಯವಹಾರಗಳನ್ನು ಮಾಡ್ತಾನೆ ಇರ್ತೀರಲ್ವಾ? ನೀವು ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ತೀನಿ. ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂತ ಅಂದಮೇಲೆ ಸಣ್ಣ ಪುಟ್ಟ ಹಣದ ವ್ಯವಹಾರಗಳನ್ನು ನೀವು ಮಾಡ್ತಾನೆ ಇರ್ತೀರಾ. ಅದು ನೋಟ್ಸ್ಗಳನ್ನು ತಗೊಳ್ಳೋದಿರ್ಬೋದು, ಕಾಲೇಜ್ ಫೀಸ್ ಕಟ್ಟೋದಿರ್ಬೋದು, ಕ್ಯಾಂಟೀನ್ ಬಿಲ್ ಕೊಡೋದಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹಣದ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಲ್ವ. ಇದಕ್ಕೆಲ್ಲ ನೀವು ದುಡ್ಡು ಖರ್ಚು ಮಾಡ್ತೀರಾ. ಅದೆಲ್ಲ ಎಲ್ಲಿಂದ ಹಣ ನಿಮಗೆ ಸಿಗುತ್ತೆ? ಕೆಲವರು ಪಾರ್ಟ್ ಟೈಮ್ ಜಾಬ್ ಮಾಡಿ ಹಣ ಗಳಿಸ್ತಾ ಇರ್ಬೋದು, ಇನ್ನು ಕೆಲವರು ಸ್ಕಾಲರ್ಶಿಪ್ ಹಣದಿಂದ ಮಾಡ್ತಾ ಇರ್ಬೋದು. ಆದರೆ ಮೋಸ್ಟ್ ಆಫ್ ದಿ ಪೀಪಲ್ ನೀವೇನು ಮಾಡ್ತೀರಾ? ಪೇರೆಂಟ್ಸ್ ಕೊಡುವಂಥ ಹಣದಿಂದ ಅಂದರೆ ಪಾಕೆಟ್ ಮನಿಯಿಂದ ಇದೆಲ್ಲ ವ್ಯವಹಾರ ಮಾಡ್ತಾ ಇರ್ತೀರಲ್ವ. ಪೇರೆಂಟ್ಸ್ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅಂದಮೇಲೆ ವರ್ಷದ ಕೊನೆಯಲ್ಲಿ ನೀವು ಯಾವ್ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಿ, ಟೋಟಲ್ ಎಷ್ಟು ಖರ್ಚಾಯಿತು, ಅವ್ರು ಕೊಟ್ಟಿದ್ರಲ್ಲಿ ಎಷ್ಟು ಉಳಿಸಿದ್ದೀರಿ, ಇದೆಲ್ಲ ಲೆಕ್ಕಾಚಾರವನ್ನು ನೀವು ಅವ್ರಿಗೆ ಕೊಡಬೇಕಾಗುತ್ತೆ ಅಲ್ವಾ. ಇನ್ ಕೇಸ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ನೀವು ಹೇಗೆ ಹೇಳ್ತೀರಾ? ಒಂದು ವರ್ಷದಲ್ಲಿ ಏನೇನೆಲ್ಲ ಕ್ಯಾಂಟೀನ್ ಬಿಲ್ ಕೊಟ್ಟಿದ್ದೀರಾ ಅದನ್ನೆಲ್ಲ ಮೈಂಡಲ್ಲೇ ಲೆಕ್ಕಾಚಾರ ಹಾಕೊಂಡು ಕೂತ್ಕೊಳ್ತೀರಾ? ಅಥವಾ ಎಷ್ಟು ಬುಕ್ಸ್ ತಗೊಂಡೆ, ನೋಟ್ಸ್ ತಗೊಂಡೆ, ಇದೆಲ್ಲ ನೆನ್ಪಿಟ್ಕೊಂಡು ಲೆಕ್ಕ ಮಾಡಿ ಹೇಳ್ತೀರಾ? ಆಗಲ್ಲ ತಾನೆ. ಅಂದಮೇಲೆ ನೀವು ಅದಕ್ಕೆಲ್ಲ ಒಂದು ಬುಕ್ಕನ್ನು ಮೇಂಟೈನ್ ಮಾಡಬೇಕು. ನಾವು ಅದಕ್ಕೆ ಲೆಕ್ಕದ ಪುಸ್ತಕ ಅಂತ ಕರೆಯೋಣ. ಓಕೆ, ಅದರಲ್ಲಿ ಏನೇನೆಲ್ಲ ಫೀಸ್ ಕಟ್ಟಿದ್ದೀರಿ, ಏನೇನೆಲ್ಲ ಖರ್ಚು ಮಾಡಿದ್ದೀರಿ ಒಂದು ಕಡೆ ಬರ್ಕೊಳ್ಬೇಕು. ಹಾಗೆ ಏನೇನು ಅಮೌಂಟು ಪೇರೆಂಟ್ಸಿಂದ ರಿಸೀವ್ ಮಾಡಿದ್ದೀರಿ ಅದನ್ನು ಇನ್ನೊಂದು ಕಡೆ ಬರ್ಕೋಬೇಕು. ಹಾಗೆ ಬೇರೆ ಬೇರೆ ಇನ್ಕಮ್ ಏನೇನು ಬಂತಂದರೆ ಸ್ಕಾಲರ್ಶಿಪ್ ಬಂದಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಇನ್ಕಮ್ ಏನೇನು ಅರ್ನ್ ಮಾಡಿದ್ದೀರಾ ಅದೆಲ್ಲ ಒಂದು ಕಡೆ ಬರ್ಕೊಳ್ಬೇಕು. ಇದೆಲ್ಲವನ್ನು ಬೇರೆ ಬೇರೆ ಬರ್ಕೊಂಡು ಟೋಟಲ್ಲಾಗಿ ನಿಮಗೆ ಬಂದಿದ್ದೆಷ್ಟು, ಖರ್ಚು ಮಾಡಿದ್ದೆಷ್ಟು ಹೀಗೆ ನೋಡ್ತೀರಲ್ವಾ. ಇನ್ ಕೇಸ್ ಪೇರೆಂಟ್ಸ್ ನಿಮ್ಮ ಹತ್ರ ಬೇರೆ ಬೇರೆ ಖರ್ಚು ಕೇಳಿದ್ರೆ, ಅಂದರೆ ಟೋಟಲ್ ಈ ವರ್ಷದ ಕಾಲೇಜ್ ಫೀಸ್ ಎಷ್ಟು, ಟೋಟಲ್ ಆಗಿ ಕ್ಯಾಂಟೀನ್ ಬಿಲ್ ಎಷ್ಟು ಕೊಟ್ರಿ, ಹಾಗೆ ಬುಕ್ಸ್ಗಳಿಗೆಲ್ಲ ಎಷ್ಟು ಕೊಟ್ರಿ, ಸ್ಟೇಷ್ನರೀಸು, ಹೀಗೆ ಎಲ್ಲ ಸಪ್ರೇಟ್ ಕೇಳ್ತಿದ್ದಾರೆ ಅಂತ ಅಂದರೆ ಆವಾಗ ಏನು ಮಾಡ್ತೀರಾ? ಆವಾಗ ಪ್ರತಿಯೊಂದು ಪೇಜಲ್ಲಿ ಅಂದರೆ ಏನು ಒಂದೊಂದು ಥರ ಖರ್ಚುಗಳನ್ನು ಬರ್ಕೊಳ್ತೀರಾ. ಒಂದೊಂದು ಪೇಜಲ್ಲಿ ಒಂದೊಂದು ಥರ ಖರ್ಚು ಬರ್ಕೊಳ್ತಾ ಹೋಗ್ತೀರಾ. ಬಸ್ ಚಾರ್ಜ್ ಎಷ್ಟು ಅಂತ ಒಂದು ಪೇಜಲ್ಲಿ, ಇನ್ನೊಂದು ಪೇಜಲ್ಲಿ ಕ್ಯಾಂಟೀನ್ ಬಿಲ್, ಮತ್ತೊಂದು ಪೇಜಲ್ಲಿ ಸ್ಟೇಷ್ನರಿ ಅಂದರೆ ಬುಕ್ಸ್ ರಿಲೇಟೆಡ್ ಐಟಮ್ಸು, ಇವೆಲ್ಲ ಖರ್ಚನ್ನು ಸಪ್ರೇಟ್ ಬರ್ಕೊಳ್ತೀರಾ. ಆ ಪೇಜಿಗೆ ಹೋಗಿ ಇವತ್ತಿನ ದಿನ ಎಷ್ಟು ಖರ್ಚು ಮಾಡಿದೆ ಅದಕ್ಕೋಸ್ಕರ ಅಂತ ಬರಿತಾ ಹೋಗ್ಬಿಟ್ರೆ, ಅಂದರೆ ವರ್ಷದ ಅಂತಿಗೆ ನಿಮಗೆ ಟೋಟಲ್ ಇನ್ಸ್ಟೆಂಟಾಗಿ ಆ ಖರ್ಚುಗಳ ಟೋಟಲ್ ಎಷ್ಟು ಅನ್ನೋದು ಸಿಕ್ಬಿಡುತ್ತೆ ಅಲ್ವಾ. ಹಾಗೆ ಎಲ್ಲ ಖರ್ಚುಗಳನ್ನು ಸೇರಿಸಿದ್ರೆ ಒಟ್ಟು ಖರ್ಚು ಸಿಗುತ್ತೆ. ಪೇರೆಂಟ್ಸಿಂದ ಬಂದಿರೋ ಅಮೌಂಟನ್ನು ಸೇರಿಸಿದ್ರೆ ನಿಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ ಅಲ್ವಾ. ಆ ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ ಲೆಸ್ ಮಾಡಿ ಎಷ್ಟು ಉಳಿಸಿದ್ದೀರಾ ಅಂತ ನೀವು ಹೇಳ್ಬೋದು. ಹೀಗೆ ನೀವು ನಿಮ್ಮ ಪೇರೆಂಟ್ಗೆ ನಿಮ್ಮ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನ ಒಂದು ವರ್ಷದಲ್ಲಿ ಏನೇನೆಲ್ಲ ಫಿನಾನ್ಷಿಯಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಮಾಡಿದ್ದೀರಾ, ಏನೇನು ಖರ್ಚು ಮಾಡಿದ್ದೀರಾ, ಏನೇನು ಉಳಿಸಿದ್ದೀರಾ, ಇದೆಲ್ಲ ಹೇಳೋಕ್ಕೆ ಲೆಕ್ಕದ ಪುಸ್ತಕ ಬಳಸ್ತಿರೋ ಹಾಗೆಯೇ ಬಿಸ್ನೆಸ್ಸು ತನ್ನ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಎಂಡ್ ಯೂಸರ್ಸ್ಗೆ ಅಂದರೆ ಅದರ ಇನ್ಫಾರ್ಮೇಷನ್ಗಳನ್ನು ಯಾರಿಗೆಲ್ಲ ಬೇಕಾಗಿದೆಲ್ಲ ಅವ್ರಿಗೆ ಕೊಡೋದಕ್ಕೋಸ್ಕರ ಅಕೌಂಟಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡುತ್ತೆ. ಬಿಸ್ನೆಸ್ಗೆ ಅಕೌಂಟಿಂಗ್ ಅನ್ನೋದು ಅದರ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನ ಕನ್ವೆ ಮಾಡೋದಕ್ಕೆ ಇರೋವಂಥ ಒಂದು ಲ್ಯಾಂಗ್ವೇಜ್.
considered as the language of business. Okay, the language of business. ಹಾಗಾದರೆ ಈ ಬಿಸ್ನೆಸ್ಸಲ್ಲಿ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳು ಆಗ್ತಾವ? ನಮಗೆ ನಿಮಗೆ ಹಣದ ವ್ಯವಹಾರ ತುಂಬ ಕಡಿಮೆ ಇರುತ್ತೆ ಅಲ್ವಾ, ಆದರೆ ಬಿಸ್ನೆಸ್ಸಿಗೆ ಹಾಗಲ್ಲ. ಬಿಸ್ನೆಸ್ಸು ಒಂದು ವೆರಿ ಬಿಗ್ ಆರ್ಗನೈಸೇಷನ್, ಬಹಳಷ್ಟು ಟ್ರಾನ್ಸಾಕ್ಷನ್ಗಳು ಆಗ್ತಾ ಇರುತ್ತೆ. ಆನ್ಲೈನ್ ಶಾಪಿಂಗ್ ಸೆಂಟ್ರ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಇದೆಲ್ಲ ಬಿಸ್ನೆಸ್ಗೆ ಎಕ್ಸಾಂಪಲ್ಸ್ ಅಲ್ವಾ. ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೋಸ್ಕರ ಅವರು ಬಹಳಷ್ಟು ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ನಾವು ಇಕನಾಮಿಕ್ ಈವೆಂಟ್ಸ್ ಅಂತ ಕರಿತೀವಿ. ಇಕನಾಮಿಕ್ ಈವೆಂಟ್ಸ್. ಪ್ರಾಫಿಟನ್ನು ಹೆಚ್ಚಿಗೆ ಮಾಡಲಿಕ್ಕೆ ಏನೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತವೆ ಅದು ಇಕನಾಮಿಕ್ ಈವೆಂಟ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಆ ಈವೆಂಟ್ಸ್ಗಳಲ್ಲಿ ಯಾವುದಲ್ಲಿ ಹಣ ಇನ್ವಾಲ್ವ್ ಆಗಿರುತ್ತಲ್ಲ, ಮನಿ ಆರ್ ಮನೀಸ್ ವರ್ತ್ ಏನು ಇನ್ವಾಲ್ವ್ ಆಗಿರುತ್ತೆ, ಆ ಒಂದು ಆ್ಯಕ್ಟಿವಿಟೀಸ್ಗೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಮನಿ ಆರ್ ಮನೀಸ್ ವರ್ತ್ ಇನ್ವಾಲ್ವ್ ಆಗಿರುತ್ತಲ್ವಾ ಈ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ, ಅದನ್ನು ನಾವೇನಂತ ಕರಿತೀವಿ? ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಎಕ್ಸ್ಚೇಂಜ್ ಆಫ್ ಮನಿ ಆರ್ ಮನೀಸ್ ವರ್ತ್ ಬಿಟ್ವೀನ್ ಟೂ ಪಾರ್ಟೀಸ್. ಓಕೆ, ಇಬ್ಬರ ನಡುವೆ ಬಿಸ್ನೆಸ್ಸು ಮತ್ತು ಬೇರೆ ಪಾರ್ಟಿ ನಡುವೆ ಹಣ ಎಕ್ಸ್ಚೇಂಜ್ ಆದರೆ, ಹಣ ಅಥವಾ ಹಣದ ಮೌಲ್ಯ ಎಕ್ಸ್ಚೇಂಜ್ ಆದರೆ, ಒಂದು ಬೆನಿಫಿಟನ್ನು ಕೊಟ್ಟರೆ ಅಥವಾ ಬೇರೆ ಬೆನಿಫಿಟನ್ನು ತಗೊಂಡ್ರೆ ಅದಕ್ಕೋಸ್ಕರ ಮನಿ ಕೊಟ್ಟರೆ ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈಗೊಂದು ಸ್ಟೇಷ್ನರಿ ಶಾಪನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅಲ್ಲಿ ಪರ್ಚೇಸ್ ಮಾಡೋದಿರ್ಬೋದು, ಪ್ರಾಡಕ್ಟ್ ಸೇಲ್ ಮಾಡೋದಿರ್ಬೋದು, ಹಾಗೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋದಿರ್ಬೋದು, ಹೀಗೆ ಹಲವಷ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಲ್ವಾ. ದಿನನಿತ್ಯ ಬಹಳಷ್ಟು ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ನಡೀತಾ ಇರುವಾಗ ಅದನ್ನೆಲ್ಲ ಬಾಯಲ್ಲಿ ನೆನ್ಪಿಟ್ಕೊಂಡು ವರ್ಷದ ಕೊನೆಯಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ, ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಅಲ್ವಾ. ಯಾರಿಗಾದರೂ ಆಗುತ್ತಾ? ಖಂಡಿತವಾಗ್ಲಿಲ್ಲ. ಅದಕ್ಕಾಗಿ ಅದೆಲ್ಲ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅಲ್ವಾ, ನಾವು ಒಂದು ಪುಸ್ತಕದಲ್ಲಿ ಮೇಂಟೈನ್ ಮಾಡಲೇಬೇಕು. ಮತ್ತು ಹಾಗೆ ಮೇಂಟೈನ್ ಮಾಡೋದಷ್ಟೇ ಅಲ್ಲ, ಹಾಗೆ ಮೇಂಟೈನ್ ಮಾಡಿದ ರೆಕಾರ್ಡ್ಗಳನ್ನು ಕೊನೆಯಲ್ಲಿ ಎಂಡ್ ಯೂಸರ್ಸ್ಗಳಿಗೆ, ಅಂದರೆ ಲೋನ್ ಕೊಟ್ಟೋರು ಇರ್ಬೋದು ಅಥವಾ ಓನರ್ಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಹೀಗೆ ಬೇರೆ ಬೇರೆ ಎಂಡ್ ಯೂಸರ್ಸ್ ಇರ್ತಾರಲ್ವಾ, ಅವ್ರಿಗೆ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವ್ರಿಗೆಲ್ಲ ಎಲ್ಲ ಇನ್ಫಾರ್ಮೇಷನ್ಗಳನ್ನು, ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಏನಾಗಿದೆ, ಪ್ರಾಫಿಟಲ್ಲಿದೆಯೋ ಲಾಸಲ್ಲಿದೆಯೋ, ಪರ್ಫಾರ್ಮೆನ್ಸ್ ಹೇಗಿದೆ, ಬೇರೆ ಬೇರೆ ಆಸ್ತಿಗಳೇನೇನಿದೆ ಬಿಸ್ನೆಸ್ಗೆ, ಇದೆಲ್ಲ ಇನ್ಫಾರ್ಮೇಷನ್ಗಳನ್ನು ಎಂಡ್ ಯೂಸರ್ಸ್ಗೆ ತಲುಪಿಸ್ಬೇಕಲ್ವಾ. ಹಾಗೆ ಆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡೋದ್ರಿಂದ ಹಿಡಿದು ಪರ್ಫಾರ್ಮೆನ್ಸನ್ನು ಕ್ಯಾಲ್ಕುಲೇಷನ್ಸ್ ಮಾಡಿ ಎಂಡ್ ಯೂಸರ್ಸ್ಗೆ ತಲುಪಿಸೋ ತನಕ ಪೂರ್ತಿ ಈ ಪ್ರೊಸೆಸ್ ಏನಿದೆ ಅಲ್ವಾ, ಅದನ್ನು ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಬಿಸ್ನೆಸ್ನ ಲ್ಯಾಂಗ್ವೇಜ್ ಅಂತ ಹೇಳಿದೆ ನಾನು. ಯಾಕೆ ಲ್ಯಾಂಗ್ವೇಜ್? ಬಿಸ್ನೆಸ್ನಲ್ಲಿ ಡೇ ಟು ಡೇ ನಡೆಯುತ್ತೆ ಅಲ್ವಾ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸು, ಅದನ್ನು ಸಿಸ್ಟಮ್ಯಾಟಿಕ್ ವೇದಲ್ಲಿ ಇದರ ಪರ್ಫಾರ್ಮೆನ್ಸನ್ನು ಕ್ಯಾಲ್ಕುಲೇಷನ್ಸ್ ಮಾಡಿ ಎಂಡ್ ಯೂಸರ್ಸ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದನ್ನ ತಲುಪಿಸುತ್ತೆ ಇದು ಅಲ್ವಾ. ನಾವು ಹೇಗೆ ಪೇರೆಂಟ್ಸ್ಗೆ ನಮ್ಮಿಂದ ಬೇಕಾಗಿರೋ ಮಾಹಿತಿನ ಇವಾಗ ಸಿಸ್ಟಮ್ಯಾಟಿಕ್ ಆಗಿ ತಲುಪಿಸ್ತೀವಲ್ವಾ, ಹಾಗೆಯೇ ಬಿಸ್ನೆಸ್ನ ಒಂದು ಇನ್ಫಾರ್ಮೇಷನನ್ನು, ಫಿನಾನ್ಷಿಯಲ್ ಇನ್ಫಾರ್ಮೇಷನನ್ನು ಅಕೌಂಟಿಂಗ್ ಹೇಳುವಂಥ ಒಂದು ಪ್ರೊಸೀಜರನ್ನು ಮಾಡಿ ನಾವೇನು ಮಾಡ್ತೀವಿ, ಎಂಡ್ ಯೂಸರ್ಸ್ಗೆ ತಲುಪಿಸ್ತೀವಿ. ಹಾಗಾಗಿ ಅಕೌಂಟಿಂಗ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ದ ಬಿಸ್ನೆಸ್.
ಹಾಗಾದರೆ ಅಕೌಂಟಿಂಗ್ ಮೀನಿಂಗನ್ನು ನಾವು ನೋಡೋದಾದರೆ ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ದ ಪ್ರೋಸೆಸ್. ಏನು ಪ್ರೋಸೆಸ್ಸು? ಆಲ್ ದೀಸ್ ಪ್ರೋಸೆಸ್ಸು. ಯಾವುದೆಲ್ಲ ಪ್ರೋಸೆಸ್ಸು? ಮೊದಲನೇಗೆ ಐಡೆಂಟಿಫೈ ಮಾಡೋದು ಮತ್ತು ಮೆಷರ್ ಮಾಡೋದು. ಯಾವುದನ್ನು ಐಡೆಂಟಿಫೈ ಮಾಡ್ತೀವಿ ಮತ್ತು ಮೆಷರಿಂಗ್ ಮಾಡ್ತೀವಿ? ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ಐಡೆಂಟಿಫೈ ಮಾಡ್ತೀವಿ, ಮೆಷರಿಂಗ್ ಮಾಡ್ತೀವಿ. ಯಾವುದೆಲ್ಲ ಟ್ರಾನ್ಸಾಕ್ಷನ್ಗಳಲ್ಲಿ ಮನಿ ಇನ್ವಾಲ್ವ್ ಆಗಿರುತ್ತಲ್ವಾ, ಅದನ್ನು ನಾವು ಮೊದಲನೇದಾಗಿ ಐಡೆಂಟಿಫೈ ಮಾಡ್ತೀವಿ ಮತ್ತು ಮೆಷರ್ ಮಾಡ್ತೀವಿ. ಏನು KGಲೋ ಲೀಟ್ರಲ್ಲೋ ಅಲ್ಲ, ಮಾನಿಟರಿ ಟರ್ಮ್ಸಲ್ಲಿ. ಈಗ ಒಂದು ಪ್ರಾಡಕ್ಟನ್ನು ತಗೊಳ್ತಾ ಇದ್ದೀವಿ, ಎಷ್ಟು ಪ್ಯಾಕ್ ತಗೊಂಡಿದ್ದೀವಿ ಅಂತ ಬರೆಯಲ್ಲ. ನಾವೇನು ಬರಿತೇವೆ? ಎಷ್ಟು ದುಡ್ಡು ಕೊಟ್ರಿ ಅಂತ ಮೆನ್ಷನ್ ಮಾಡ್ತೀವಿ. ಹಾಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಲ್ಲಿ ಮಾನಿಟರಿ ಟರ್ಮ್ಸ್ ಅನ್ನು ಮೆಷರ್ ಮಾಡ್ತೀವಿ. ಅದೇ ಐಡೆಂಟಿಫೈಯಿಂಗ್ ಆ್ಯಂಡ್ ಮೆಷರಿಂಗ್. ಮತ್ತು ಇದೆಲ್ಲ ಮಾಡಿರ್ತೀರಲ್ವ, ಐಡೆಂಟಿಫೈ ಮತ್ತು ಮೆಷರಿಂಗ್ ಆದಮೇಲೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಹೇಗೆ? ಸಿಸ್ಟಮ್ಯಾಟಿಕ್ ಆಗಿ ಇನ್ ದ ಬುಕ್ಸ್ ಆಫ್ ಜರ್ನಲ್. ಜರ್ನಲ್ ಅನ್ನುವಂಥ ಡೇ ಬುಕ್ಕಲ್ಲಿ, ಡೇ ಬುಕ್ ಅಂತ ಕರಿತೀವಿ. ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡ್ತೀವಿ. ನೀವು ಬರೆಯೋ ಹಾಗೆ ಪರ್ಚೇಸ್ ಮಾಡಿರೋ ಪ್ರಾಡಕ್ಟನ್ನು ಪರ್ಚೇಸ್ ಪ್ರಾಡಕ್ಟ್ ಪರ್ಚೇಸ್ಡ್ ₹20,000 ಅಂತ ಬರೆಯಲ್ಲ. ಅಥವಾ ಸೋಲ್ಡ್ ಪ್ರಾಡಕ್ಟ್ 25,000 ಅಂತ ಬರೆಯಲ್ಲ. ಬದಲಾಗಿ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಇದನ್ನು ರೆಕಾರ್ಡ್ ಮಾಡ್ತಾರೆ. ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದೆ ನೋಡಿ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೆ 2 ಮುಖ ಇರುತ್ತೆ. ಒಂದು ರಿಸೀವಿಂಗ್ ಆಫ್ ಬೆನಿಫಿಟ್, ಇನ್ನೊಂದು ಗಿವನ್ ಆಫ್ ಬೆನಿಫಿಟ್. 2 ಮುಖ ಅಂದರೆ 2 ಆಸ್ಪೆಕ್ಟ್ಸ್. ಓಕೆ, 2 ಆಸ್ಪೆಕ್ಟ್ಸ್. 2 ಮುಖ ಅಂತಂದರೆ 2 ಆಸ್ಪೆಕ್ಟ್ಸ್. ರಿಸೀವಿಂಗ್ ಗಿವಿಂಗ್ ಆಸ್ಪೆಕ್ಟ್ಸ್ ಅಂದರೆ ಏನೋ ಒಂದು ಬೆನಿಫಿಟನ್ನು ನಾವು ತಗೊಂಡು ದುಡ್ಡು ಕೊಡಬೇಕು, ಅಥವಾ ದುಡ್ಡು ತಗೊಂಡು ಏನೋ ಒಂದು ಬೆನಿಫಿಟ್ ಕೊಡಬೇಕು. ಆ 2 ಆಸ್ಪೆಕ್ಟ್ಗಳನ್ನು ಅಥವಾ 2 ಮುಖಗಳನ್ನು ಅಥವಾ ಬೆನಿಫಿಟ್ಗಳನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಒಂದು ಟ್ರಾನ್ಸಾಕ್ಷನ್ನಲ್ಲಿ ರಿಸೀವ್ ಆಗಿರುವಂಥ ಆಕ್ಸೆಪ್ಟ್ಗೆ ನಾವು ಡೆಬಿಟ್ ಅಂತ ಕರಿತೀವಿ. ಗಿವಿಂಗ್ ಆಗಿರುವಂಥ ಆಸ್ಪೆಕ್ಟ್ಗೆ ನಾವು ಕ್ರೆಡಿಟ್ ಅಂತ ಕರಿತೀವಿ. ಆ ಡೆಬಿಟ್ ಮತ್ತು ಕ್ರೆಡಿಟ್ 2 ಆಸ್ಪೆಕ್ಟ್ಗಳನ್ನು ನಾವು ರೆಕಾರ್ಡ್ ಮಾಡಬೇಕು. ಈಗ ನಾವು ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ತೀವಿ. ನಾವೇನು ಬರಿತೀವಿ? ಬುಕ್ ₹300 ಅಂತ ಬರಿತೀವಿ ಅಲ್ವಾ? ಈ ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ? ಬುಕ್ ರಿಸೀವ್ಡ್, ಹಾಗೆ ಅದಕ್ಕೆ ಕ್ಯಾಶನ್ನು ಕೊಡ್ತಾ ಇದ್ದಾರಲ್ವಾ, ಕ್ಯಾಶ್ ಗಿವನ್ ಅಂತ ಬರೀತಾರೆ. ಕ್ಯಾಶ್ ಗಿವನ್ 300 ಈ ಥರ ಡಬಲ್ ಎಂಟ್ರಿ ಆಗಿ ರೆಕಾರ್ಡ್ ಮಾಡ್ತೀವಿ. ಬುಕ್ ರಿಸೀವ್, ಕ್ಯಾಶ್ ಗಿವನ್. ಆದರೆ ಈ ಲ್ಯಾಂಗ್ವೇಜಲ್ಲೆಲ್ಲ ಅಕೌಂಟಿಂಗ್ಗೆ ಬೇರೆ ಲ್ಯಾಂಗ್ವೇಜ್ ಇರುತ್ತೆ. ಆ ಲ್ಯಾಂಗ್ವೇಜಲ್ಲಿ ಡೆಬಿಟ್ ಕ್ರೆಡಿಟ್ ಲ್ಯಾಂಗ್ವೇಜಲ್ಲಿ ಈ ರೆಕಾರ್ಡನ್ನು ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಲಾಸಿಫೈ ಮಾಡೋದು ಅಂತಂದರೆ ಇನ್ ದ ಬುಕ್ಸ್ ಆಫ್ ಲೆಡ್ಜರ್ ಅನ್ನುವಂಥ ಒಂದು ಬುಕ್ಕಲ್ಲಿ ಅದನ್ನು ಗ್ರೂಪ್ ಮಾಡಿ ನಾವು ಹೇಗೆ ಒಂದು ವರ್ಷದಲ್ಲಿ ಆಗಿರುವಂಥ ಕ್ಯಾಂಟೀನ್ ಬಿಲ್ ಎಲ್ಲಗಳನ್ನು ಒಂದು ಪೇಜಲ್ಲಿ ಬರಿತೀವಲ್ವಾ, ಅದೇ ರೀತಿ ಒಂದು ವರ್ಷದಲ್ಲಿ ಪೇರೆಂಟ್ಸಿಂದ ಹಣ ಬಂದಿದ್ದನ್ನು ಒಂದು ಕಡೆ ಬರಿತೇವೆ. ಹಾಗೆ ಒಂದು ವರ್ಷದಲ್ಲಿ ಕೊಟ್ಟಿರುವಂಥ ಸ್ಟೇಷ್ನರಿಯನ್ನು ಒಂದು ಕಡೆ ಬರಿತೇವೆ. ಇದೇ ಗ್ರೂಪ್ ಮಾಡಿ ಬರಿತೇವೆ.
ಅದೇ ರೀತಿ ಅವರು ಕೂಡ ಟ್ರಾನ್ಸಾಕ್ಷನ್ಗಳನ್ನು ಕ್ಲಾಸಿಫೈ ಮಾಡಿ ಬರೀತಾರೆ ಇನ್ ದಿ ಬುಕ್ಸ್ ಆಫ್ ಲೆಡ್ಜರ್. ಅದು ನೆಕ್ಸ್ಟ್ ಸ್ಟೆಪ್. ಮತ್ತು ಸಮ್ಮರೈಸಿಂಗ್ ಮಾಡೋದು, ಹಾಗೆ ಗ್ರೂಪ್ ಮಾಡಿ ಇಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ನಾವು ಕೊನೆಯಲ್ಲಿ ಟೋಟಲ್ ಮಾಡಿ ಎಷ್ಟು ಖರ್ಚಾಯಿತು, ಎಷ್ಟು ಇನ್ಕಮ್ ಬಂತು ಅಂತ ನೋಡ್ತೇವೆ. ಹಾಗೆಯೇ ಅವರು ಕೂಡ ಟೋಟಲಲ್ಲಿ ಕ್ಲಾಸಿಫೈ ಮಾಡಿ ಗ್ರೂಪ್ ಮಾಡಿಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ಸಮ್ ಅಪ್ ಮಾಡ್ತಾರೆ. ಯಾವ್ಯಾವ ಥರದ ಖರ್ಚು ಎಷ್ಟೆಷ್ಟಾಯಿತು, ಹಾಗೆಯೇ ಏನೇನೆಲ್ಲ ಇನ್ಕಮ್ ಬಂತು, ಅದೇ ರೀತಿ ಬೇರೆ ಬೇರೆ ಆಸ್ತಿಗಳ ಟೋಟಲ್ ಅಮೌಂಟ್ ಎಷ್ಟು, ಇದೆಲ್ಲವನ್ನು ಬೇರೆ ಬೇರೆ ಸಮ್ ಅಪ್ ಮಾಡಿ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಅಂತ ಅದಕ್ಕೆ ಕರಿತೀವಿ. ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಅಂದರೆ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ ಸ್ಟೇಟ್ಮೆಂಟಲ್ಲಿ ಶೋ ಮಾಡ್ತಾರೆ. ಅದೇ ರೀತಿ ಅವರು ಹತ್ರ ಬೇರೆ ಬೇರೆ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನೇನಿದೆ, ಬರಬೇಕಾಗಿದೆಯಾ, ಕೊಡಬೇಕಾಗಿದೆಯಾ, ಹಾಗೆ ಅವರು ಹಾಕಿರೋ ಬಂಡವಾಳ ಎಷ್ಟು, ಇದೆಲ್ಲ ನೋಡೋಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಅಂತ ಅದನ್ನ ಕರೀತಾರೆ. ಇದರಲ್ಲೂ ಸ್ಟೇಟ್ಮೆಂಟ್ಗಳನ್ನು ಪ್ರಿಪೇರ್ ಮಾಡಿ ಸಮರೈಸ್ ಮಾಡ್ತಾರೆ. ಮೀನಿಂಗನ್ನು ನೋಡೋದಾದರೆ, accounting is the process of identifying, measuring, recording, classifying, summarizing, analyzing and interpreting, communicating ಯಾವುದನ್ನು information related to financial activities of the business. ಈ ಪ್ರೋಸೆಸ್ಸಲ್ಲಿ ಫಿನಾನ್ಷಿಯಲ್ ರಿಲೇಟೆಡ್ ಆಕ್ಟಿವಿಟೀಸ್ಗಳನ್ನು ಯಾರಿಗೆ ಕಮ್ಯುನಿಕೇಟ್ ಮಾಡ್ತೀವಿ? ಟು ದ ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಸಚ್ ಇನ್ಫಾರ್ಮೇಷನ್ಸ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ಯೂಸರ್ಸ್ಗೆ ಅದನ್ನು ಕನ್ವೆ ಮಾಡ್ತಾರೆ. ಸೊ ಇಷ್ಟು ಸಿಂಪಲ್ ಆಗಿ ನಾವು ಈ ಮೀನಿಂಗನ್ನು ಹೇಳ್ಬೋದು. ಇಲ್ಲ ಅಂತಂದರೆ ಖಂಡಿತ ಇದನ್ನ ನೆನ್ಪಿಟ್ಕೊಂಡು ಹೇಳೋದು ಕಷ್ಟ. ಬಟ್ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮೀನಿಂಗನ್ನು ನಾವು ಹೇಳ್ಬೋದು. ನಿಮಗೆ ಡೆಫಿನೇಷನ್ ಅಂತ ಕೇಳಿದಾಗ ಈ ರೀತಿಯಾಗಿ ಬರಿಬೇಕಾಗುತ್ತೆ. ನಾವು ನೆಕ್ಸ್ಟ್ ಟರ್ಮ್ಗೆ ಹೋಗೋಣ. ಅಕೌಂಟೆನ್ಸಿ. ಓಕೆ, ಅಂದರೆ ಲೆಕ್ಕಶಾಸ್ತ್ರ ಅಂತ ಕರಿತೀವಿ. ಅಕೌಂಟಿಂಗ್ ಅಂದರೆ ಲೆಕ್ಕ ಬರಹ, ಅಕೌಂಟೆನ್ಸಿ ಅಂದರೆ ಲೆಕ್ಕಶಾಸ್ತ್ರ. ವೆರಿ ಸಿಂಪಲ್. ನಮ್ಮದು ಪ್ರಾಸೆಸ್ ಏನು ಕರಿತೀವಲ್ವಾ, ಇದು ಪ್ರಾಕ್ಟಿಕಲ್. ಅಕೌಂಟಿಂಗ್ ಅಂತ ಏನಿದೆ ಇದು ಪ್ರೋಸೆಸ್, ಆ್ಯಕ್ಚುಯಲ್ ಪ್ರೋಸೆಸ್ ಏನು ನಾವು ಪ್ರಾಕ್ಟೀಸ್ ಮಾಡ್ತೀವಲ್ವ ಅದು. ಬಟ್ ಈ ಪ್ರಾಕ್ಟೀಸನ್ನು ಹೇಗೆ ಮಾಡಬೇಕು, ಅದಕ್ಕೆ ಒಂದು ಥಿಯರಿ ಇರುತ್ತೆ ಅಲ್ವಾ. ಈಗ ನಿಮ್ಮ ಲೆಕ್ಕದ ಪಟ್ಟಿಯನ್ನು ನೀವು ಮೇಂಟೈನ್ ಮಾಡ್ತೀರಿ, ದಟ್ ಈಸ್ ಪ್ರೋಸೆಸ್. ಬಟ್ ಆ ಮೇಂಟೈನ್ ಮಾಡೋದು ಹೇಗೆ, ಏನು ಮಾಡಬೇಕು ಅಂತ ಒಂದು ರೂಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರೀತಿ ಎಕ್ಸ್ಪೆನ್ಸಸ್ಗಳನ್ನ ಒಂದು ಪೇಜಲ್ಲಿ ಬರಿತೀವಿ, ಇನ್ನೊಂದು ಎಕ್ಸ್ಪೆನ್ಸಸ್ಗಳನ್ನ ಇನ್ನೊಂದು ಕಡೆ ಬರಿತೀವಿ. ಇದೇ ರೀತಿ ನಿಮ್ಮ ಪೇರೆಂಟ್ಸ್ ಏನಾದರೂ ರೂಲ್ಸ್ ಹೇಳಿದರೆ ಆ ರೂಲ್ಸ್ಗಳಿಗೆ ನಾವು ಥಿಯರಿ ಅಂತ ಕರಿತೀವಲ್ವಾ. ನಾವು ಆ ಥಿಯರಿನ ಇಟ್ಕೊಂಡ್ರೆ ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ. ಹಾಗಾಗಿ ಏನು ಹೇಳ್ತಾರೆ, ಅಕೌಂಟೆನ್ಸಿ ಅಂದರೆ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ದಿ ಅಕೌಂಟಿಂಗ್. ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಬೋತ್. ಅಂದರೆ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್ ಈಸ್ ಕಾಲ್ಡ್ ಅಕೌಂಟೆನ್ಸಿ. ಆ್ಯಂಡ್ ಬುಕ್ ಕೀಪಿಂಗ್. ಬುಕ್ ಕೀಪಿಂಗ್ ಅಂದರೆ ಏನು? ಇವಾಗ ನೆಕ್ಸ್ಟ್ ಟರ್ಮು ಅಕೌಂಟೆನ್ಸಿ. ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಬೋತ್ ಟುಗೆದರ್ ಈಸ್ ಕಾಲ್ಡ್ ಅಕೌಂಟೆನ್ಸಿ. ನೆಕ್ಸ್ಟ್ ಬುಕ್ ಕೀಪಿಂಗ್. ಬುಕ್ ಕೀಪಿಂಗ್ ಅಂದರೆ ಏನು, ಲೆಕ್ಕದ ಪಟ್ಟಿ ಮೇಂಟೈನ್ ಮಾಡೋದು. ಅಂದರೆ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡೋ ಒಂದು ಪ್ರೊಸೀಜರ್. ಹೇಗೇಗೋ ಮಾಡೋದಲ್ಲ, ಒಂದು ಸಿಸ್ಟಮೆಟಿಕ್ ಪ್ರೊಸೀಜರ್ನಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಆಫ್ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್, ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಪ್ರೊಸೀಜರ್. ಓಕೆ, ಪ್ರೊಸೀಜರ್ ಅಂದರೆ ಅದಕ್ಕಿಂತ ಜಾಸ್ತಿ, ಬರೀ ರೆಕಾರ್ಡಿಂಗ್ ಅಷ್ಟೇ ಇರಲ್ಲ.
ಇದೆಲ್ಲ ಪ್ರೊಸೀಜರ್ಸ್ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಅಕೌಂಟೆನ್ಸಿ ಅಂದರೆ ಅದಕ್ಕಿಂತ ಜಾಸ್ತಿ, ಅಂದರೆ ಇಂಟ್ರೊಡ್ಯೂಸ್ ಬೋತ್ ಪ್ರಾಕ್ಟೀಸ್ ಆ್ಯಂಡ್ ಥಿಯರಿ. ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ ಅದು ಕೂಡ ಇನ್ವಾಲ್ವ್ ಆಗಿರುತ್ತೆ. ಹಾಗೆಯೇ ಹೇಗೆ ಮಾಡಬೇಕು ಅನ್ನೋಂಥ ರೂಲ್ಸ್ ಆ್ಯಂಡ್ ಗೈಡೆನ್ಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಅಕೌಂಟೆನ್ಸಿ. ಈ ಥರ 3 ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಅಂದರೆ ಯಾಕಾಗಿ ನಾವು ಅಕೌಂಟಿಂಗನ್ನು ಪ್ರಿಪೇರ್ ಮಾಡಬೇಕು, ಅಥವಾ ಯಾಕಾಗಿ ಅಕೌಂಟಿಂಗ್ ಪ್ರೊಸೀಜರ್ಗಳನ್ನೆಲ್ಲ ಫಾಲೋ ಮಾಡಬೇಕು, ಅದರ ಉದ್ದೇಶ ಆದರೂ ಏನು? ಟು ನೋ ಪ್ರಾಫಿಟ್ ಆರ್ ಲಾಸ್ ಆಫ್ ದಿ ಬಿಸ್ನೆಸ್ನಲ್ಲಿ ಏನೇನೆಲ್ಲ ಲಾಸ್ಗಳಾಗಿರುತ್ತವೆ, ಪ್ರಾಫಿಟ್ ಮೋಟೋಯಿಂದ ಆಗಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡಬೇಕು. ಮೊದಲಿಗೆ ಅದನ್ನು ಐಡೆಂಟಿಫೈ ಮಾಡಬೇಕು, ಯಾವುದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹೌದು, ಯಾವುದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ ಅನ್ನೋದು ಫಸ್ಟು ಐಡೆಂಟಿಫಿಕೇಷನ್ ಮಾಡಬೇಕು, ಮೊದಲನೇ ಸ್ಟೆಪ್ಪು. ನೆಕ್ಸ್ಟು ಮೆಷರ್ ಮಾಡುವಂಥದ್ದು, ಎಕ್ಸ್ಪ್ರೆಸ್ಸಿಂಗ್ ದೋಸ್ ಟ್ರಾನ್ಸಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಆ ಟ್ರಾನ್ಸಾಕ್ಷನ್ಗಳನ್ನು ಮಾನಿಟರಿ ಟರ್ಮ್ಸಲ್ಲಿ ಮೆಷರ್ ಮಾಡಬೇಕು. ಸೊ ಈಗ ವಸ್ತು ತಗೊಂಡ್ರೆ ಕೆ ಜಿಗಳಲ್ಲಿ ಬರೆಯೋದಿಲ್ಲ, ಏನಲ್ಲಿ ಬರೀತಾರೆ ಮಾನಿಟರಿ ಟರ್ಮ್ಸಲ್ಲಿ, ಅದರ ವ್ಯಾಲ್ಯೂ ಎಷ್ಟು ಅದನ್ನು ಬರಿತೀವಿ, ಅದರ ಮೆಷರ್ ಮಾಡ್ತೀವಿ. ಅದು ಸೆಕೆಂಡ್ ಸ್ಟೆಪ್ಪು. ಅದಾದಮೇಲೆ ರೆಕಾರ್ಡ್ ಮಾಡ್ತೀವಿ, ರೆಕಾರ್ಡಿಂಗ್. ಸೊ ಮೇಂಟೈನಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಇನ್ ಸಿಸ್ಟಮ್ಯಾಟಿಕ್ ಮ್ಯಾನರ್. ಆಗಲೇ ಹೇಳಿದಾಗೆ ಒಂದು ಸಿಸ್ಟಮ್ಯಾಟಿಕ್ ವೇದಲ್ಲಿ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ 2 ಆಸ್ಪೆಕ್ಟ್ಸ್ ಆಫ್ ಈಚ್ ಟ್ರಾನ್ಸಾಕ್ಷನ್ ವಿಲ್ ಬಿ ರೆಕಾರ್ಡೆಡ್. ಅದೊಂದು 2 ಆಸ್ಪೆಕ್ಟ್ಗಳನ್ನ ಬರೆದ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಮತ್ತು ಕ್ಲಾಸಿಫೈಯಿಂಗ್ ಅಂದರೆ ಗ್ರೂಪಿಂಗ್ ಸಿಮಿಲರ್ ಟ್ರಾನ್ಸಾಕ್ಷನ್ಸ್. ಪ್ರತಿಯೊಂದು ಬೆನಿಫಿಟ್ ಏನಿದೆ ಅದಕ್ಕೆ ಒಂದೊಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಆ ಒಂದು ರಿಲೇಟೆಡ್ ಟ್ರಾನ್ಸಾಕ್ಷನ್ಗಳನ್ನು, ಅಂದರೆ ಆ ಬೆನಿಫಿಟ್ ಎಲ್ಲೆಲ್ಲೆಲ್ಲ ಬಂದಿದೆ ಅಲ್ವಾ, ಆ ಬೆನಿಫಿಟ್ಗಳನ್ನು ಆ ಒಂದು ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅದನ್ನೇ ಕ್ಲಾಸಿಫೈಯಿಂಗ್ ಅಂತ ಹೇಳ್ಬೋದು. ಮತ್ತು ಅನಲೈಸಿಂಗ್, ಎಕ್ಸಾಮಿನಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಸ್ಟೇಟ್ಮೆಂಟ್ಗಳಲ್ಲಿ ಏನು ಮಾಡಿರ್ತೀವಿ ಅದನ್ನ ಎಕ್ಸಾಮಿನ್ ಮಾಡ್ತೀವಿ, ಏನೇನಾಗಿದೆ ಏನೇನು ಆಗಿಲ್ಲ ಅದನ್ನ ಅನಲೈಸ್ ಮಾಡಿ ಕೊನೆಗೊಂದು ಕನ್ಕ್ಲೂಷನ್ ಕೊಡ್ತೀವಿ. ಮತ್ತು ಅನಲೈಸ್ ಆಗಿರೋ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡ್ತೀವಿ. ಕಮ್ಯುನಿಕೇಟಿಂಗ್ ಮೀನ್ಸ್ ಕನ್ವೇಯಿಂಗ್ ದ ಕಲೆಕ್ಟೆಡ್ ಸಮರೈಸಿಂಗ್ ಇನ್ಫಾರ್ಮೇಷನ್ಸ್ ಟು ದ ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಸಚ್ ಇನ್ಫಾರ್ಮೇಷನ್. ಇದು ಎಲ್ಲ ಸಮರೈಸ್ ಇನ್ಫಾರ್ಮೇಷನ್ಗಳನ್ನ ಇಂಟ್ರೆಸ್ಟೆಡ್ ಯೂಸರ್ಗೆ ಕಮ್ಯುನಿಕೇಟ್ ಮಾಡಿದಂಗೆ ಕನ್ವೆ ಮಾಡೋದು, ಅವ್ರಿಗೆಲ್ಲ ತಲುಪಿಸೋದು. ಇನ್ ದಿ ಫಾರ್ಮ್ ಆಫ್ ಆ್ಯನ್ಯುಯಲ್ ರಿಪೋರ್ಟ್. ಅಕೌಂಟಲ್ಲಿ 3 ಬ್ರಾಂಚ್ಗಳಿವೆ. ನಾವೀಗ ಕಲಿತಾ ಇರುವಂಥದ್ದು ಫೈನಾನ್ಷಿಯಲ್ ಅಕೌಂಟಿಂಗ್, ಅಂದರೆ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡಿ ಈ ರೀತಿ ಸಮ್ ಅಪ್ ಮಾಡಿ ಕಮ್ಯುನಿಕೇಟ್ ಮಾಡೋದು, ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಕೆಲಸ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.